ರಾಜಕೀಯದ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಬಹಳ ಟೀಕೆಗಳನ್ನು ವಿಶ್ಲೇಷಣೆಗಳನ್ನು ಮಾಡ್ತಿರ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಯಾಗಿ ಈ ಪೋಕ್ಸೋ ಕಾಯ್ದೆ ಅಡಿನಲ್ಲಿ ನಡೀತಿರುವಂಥ ಪ್ರಕರಣಗಳಿರ್ಬೋದು, ಬಾಲ್ಯ ವಿವಾಹಗಳಿರ್ಬೋದು, ಮಕ್ಕಳಿಗೆ ಪೌಷ್ಟಿಕ ಆಹಾರಗಳ ವಿಷಯ ಇರ್ಬೋದು ಮತ್ತು ಸೇಫ್ಟಿ ಸೆಕ್ಯೂರಿಟಿ ವಿಷಯ ಇರ್ಬೋದು, ಈ ಯಾವುದೇ ಪರಿಶೀಲನಾ ಸಭೆಗಳನ್ನು ಮಾಡದೆ ಅವರು ಈ ಇಲಾಖೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ನನ್ನ ಆರೋಪ. ಮತ್ತು ಇದರಿಂದ ರಾಜ್ಯದ ಮಹಿಳೆಯರಿಗೆ ಮತ್ತು ಇಲಾಖೆಗೆ ಅವರು ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ಖಂಡಿಸೋದಕ್ಕೆ ಬಯಸ್ತೀನಿ. ರಾಜ್ಯದ ಮಹಿಳಾ ಆಯೋಗ ತನಗೆ ಬೇಕಾದ ವಿಷಯಗಳಲ್ಲಿ ಸಕ್ರಿಯವಾಗಿರುತ್ತೆ. ನಮ್ಮ NDA ಪಾರ್ಟ್ನರು ಕೇಂದ್ರದ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು ಫ್ರೀ ಬೀಸ್ ಬಗ್ಗೆ ಏನೋ ಹೇಳಿದ್ರು ಅಂತ FIR ಅನ್ನು ದಾಖಲೆ ಇದು ಸುಮೋಟೋ ಕೇಸನ್ನು ಅವರು ದಾಖಲೆ ಮಾಡ್ಕೋತಾರೆ. ನೇಹಾ ಪ್ರಕರಣ ಕಾಲೇಜ್ ಕ್ಯಾಂಪಸ್ಸಲ್ಲಾಗತ್ತೆ ಹುಬ್ಬಳ್ಳಿನಲ್ಲಿ, ಅದಕ್ಕೆ ಅವರು ಸುಮೋಟೋ ಮಾಡಿಕೊಡಲ್ಲ. ನೇಹಾ ಪ್ರಕರಣ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹತ್ಯೆ ಆಗುತ್ತೆ, ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಕಾನೂನು ಸಚಿವರಾಗಿರುವಂಥ HK ಪಾಟೀಲ್ರು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಸರ್ಕಾರ ಮಾತು ಕೊಡುತ್ತೆ. ಇಲ್ಲಿವರೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸೆಟಪ್ ಮಾಡಿಲ್ಲ. ಅಂಜಲಿ ಅನ್ನೋ ಹುಡುಗಿ ಮನೆಗೆ ಹೋಗಿ ಚೂರಿಯದ ಚಾಕುನಲ್ಲಿ ಚುಚ್ಚವಳನ್ನ ಕೊಲೆ ಮಾಡ್ತಾರೆ. ಹಾವೇರಿ ಒಳಗೆ ಸ್ವಾತಿ ಅನ್ನುವಂಥ ಒಬ್ಬ ನರ್ಸ್, ಅವಳನ್ನ ಮರ್ಡ್ರ್ ಮಾಡಿ ಎಸೆಯಲಾಗುತ್ತೆ. ಇಲ್ಲಿ ಬಂದರೆ ಜಿಲ್ಲೆಗಳಲ್ಲಿ ಸ್ಟ್ರೀಟ್ ಲೈಟಿಂದ ಹಿಡಿದು ಒಂದು ಪರಿಶೀಲನಾ ಸಭೆಗಳನ್ನು ಮಾಡೋಕ್ಕಾಗದಿರುವಂಥ ಒಂದು ದುಸ್ಥಿತಿ ರಾಜ್ಯದಲ್ಲಿ ಈ ಸರ್ಕಾರ ನಮಗೆ ಇನ್ನೊಂದು ಭಾಗ್ಯವಾಗಿ ಕೊಟ್ಟಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಗೃಹ ಮಂತ್ರಿಗಳು ಇಷ್ಟು ನಿರ್ಲಕ್ಷ್ಯದಿಂದ ಕೇವಲವಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಮಾತಾಡ್ತಾರೆ. ಇತ್ತೀಚೆಗೆ ಅಂತರ್ಧರ್ಮೀಯ ಹುಡುಗನನ್ನು ಮದುವೆ ಮಾಡಿಕೊಂಡಂಥ ಬೆಂಗಳೂರಿನ ಒಬ್ಬ ಯುವತಿಯ ಮದುವೆ ಆಗಿರೋ 2-3 ತಿಂಗಳಲ್ಲೇ ಬೆಂಗಳೂರಿನ BBMP ಕಸ ಹೊತ್ಕೊಂಡು ಹೋಗುವಂಥ ಲಾರಿಯಲ್ಲಿ ಹೆಣ ಸಿಗುತ್ತೆ. ಅಲ್ಲಿ ಅತ್ಯಾಚಾರ ಆದರೆ ಗೃಹ ಮಂತ್ರಿಗಳು ಹೇಳ್ತಾರೆ ದೊಡ್ಡ ಸಿಟಿಲಿ ಇದು ಕಾಮನ್ ಅಂತ. ಇಂಥ ಒಂದು ಗೃಹ ಮಂತ್ರಿಗಳನ್ನು ಇಟ್ಕೊಂಡು ಈ ರಾಜ್ಯದ ಮಹಿಳೆಯರು ಇವತ್ತು ನೋವು ಅನುಭವಿಸುವಂಥ ಒಂದು ದುಸ್ಥಿತಿಯನ್ನು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ತಂದಿದೆ ಅನ್ನುವಂಥ. ಜೊತೆಗೆ ನಾವು ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ನೇರವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ. ಕಾಲೇಜುಗಳು, ಶಾಲೆಗಳಿಗೆ ಹೋಗುವ ಹುಡುಗಿಯರು ಮತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ಒಂದು ಬಸ್ಸಲ್ಲಿ ಕೂತ್ಕೊಂಡು ಹೋಗುವಷ್ಟು ಇವತ್ತು ಜಾಗಗಳು ಸಿಗ್ತಿಲ್ಲ. ಯಾಕೆ ಅಂದರೆ ಇವರು ಫ್ರೀ ಬಸ್ಗಳು ಮಾಡಿದ್ದೀವಿ ಅಂತ ಏನು ಬಸ್ಗಳ ಓಡಾಟ ಇತ್ತು ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಸಾರಿಗೆ ಇಲಾಖೆ. ನಮಗೆ ಅವತ್ತು ಯಡಿಯೂರಪ್ಪನವರಿದ್ದಾಗ ನಾವು ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು BJP ಸರ್ಕಾರ. ಅದನ್ನು ಹೆಣ್ಣು ಮಕ್ಕಳ ಒಂದು ಸ್ವಾಭಿಮಾನ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಅದನ್ನು ಹೆಣ್ಮಕ್ಳು ಬಳಸ್ಕೊತಾ ಇದ್ರು. ನೀವು ಫ್ರೀ ಬಸ್ ಕೊಟ್ಟಿದ್ದೀರಿ, ಆಯಿತು ಸರಿ, ಆದರೆ ಆ ಬಸ್ಸಿನ ಪರಿಸ್ಥಿತಿಗಳು ಏನಿದೆ, ಮಹಿಳೆಯರನ್ನ ನೀವು ಹೇಗೆ ನಡೆಸ್ಕೊತಾ ಇದ್ದೀರಿ? ನಾನು ನಿನ್ನೆ ನಮ್ಮ ಮಹಿಳಾ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ಇಲ್ಲಿ ಬಸ್ ನಿಲ್ಲಿಸಬೇಕು ಅಂದರೆ ಇವರೆಲ್ಲ ಹತ್ಕೋತಾರೆ ಅಂಥೇಳಿ ಕಂಡಕ್ಟ್ರು 1.5 ಫರ್ಲಂಗ್ ಮುಂದೆ ಹೋಗಿ 1 ಫರ್ಲಂಗ್ ಮುಂದೆ ಹೋಗಿ ಬಸ್ ನಿಲ್ಲಿಸ್ತಾರೆ, ಇಲ್ಲ ಅಲ್ಲಿ ಇಳಿಸ್ತಾರೆ, ಅಲ್ಲಿಂದ ಮತ್ತೆ ಇವರು ಆಟೋದಲ್ಲಿ ವಾಪಸ್ ಬರಬೇಕು. ಇದು ಒಂದು ರಾಜ್ಯದಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ. ಜೊತೆಗೆ ಈ ತರಕಾರಿ ಮಾರಾಟ ಮಾಡೋಕ್ಕೆ ಹೋಗುವಂಥವ್ರು, ಕಾಯಿಪಲ್ಯ ಮಾರಾಟ ಮಾಡೋಕ್ಕೆ ಹೋಗುವಂಥವ್ರು, ಸೊಪ್ಪುಗಳನ್ನು ಮಾರಾಟ ಮಾಡುವಂಥ ಮಹಿಳೆಯರು ಬೆಳಗ್ಗೆ 6 ಗಂಟೆ ಬಸ್ಗಳನ್ನು ಹತ್ಕೊಂಡು ಮಾರುಕಟ್ಟೆಗಳಿಗೆ ಹೋಗ್ತಾರೆ. ತಗೊಂಡು ಮಾರಾಟಕ್ಕೆ ಅಂತ ಹೋದರೆ ಇವರೆಲ್ಲ ಫ್ರೀ ಬರ್ತಾರೆ ಅಂತ ಹೇಳಿ ಬಸ್ಗಳನ್ನು ನಿಲ್ಲಿಸದೆ ಅವರು ಮಾರುಕಟ್ಟೆಗಳಿಗೆ ಕೂಡ ಹೋಗೋದಕ್ಕೆ ಅವಕಾಶ ಆಗ್ತಿಲ್ಲ. ಅಂದರೆ ಇದನ್ನು ಅವೈಜ್ಞಾನಿಕವಾಗಿ ರೂಪಿಸಿರೋದ್ರಿಂದ ಮಹಿಳೆಯರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಸಮುದಾಯವನ್ನು, ಯುವ ಸಮುದಾಯವನ್ನು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಶೋಷಣೆ ಮಾಡ್ತಿರುವಂಥ ಸರ್ಕಾರ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ರೂಪಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತು ನೀವು ಬಸ್ಸುಗಳನ್ನು ಯಾರು ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ, ಶಾಲಾ ಕಾಲೇಜುಗಳ ಪಾಸ್ಗಳಿರುತ್ತೆ, ಉದ್ಯೋಗಸ್ಥ ಮಹಿಳೆಯರು ಗೌರವಯುತವಾಗಿ ಅವ್ರ ಜಾಗದಲ್ಲಿ ಕುತ್ಕೊಂಡು ಹೋಗೋ ಹಾಗೆ ಅವರಿಗೆ ಸೀಟ್ಗಳ ವ್ಯವಸ್ಥೆ ಆಗುವಾಗೆ ಏನು ನಿಲ್ಲಿಸಿದಿರ ಬಸ್ಗಳು ಅದರ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡಿ, ನೀವು ಫ್ರೀ ಏನು ಕೊಡಬೇಕೋ ಅದನ್ನು ಕೊಡಿ. ಯಾರು ಹಣವನ್ನು ಕೊಟ್ಟು ಟಿಕೆಟ್ ತೆಗೆದುಕೊಂಡು ತಮ್ಮ ಉದ್ಯೋಗಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೆ ಗೌರವಯುತವಾಗಿ, ನಾವು ನಾಗರಿಕರು ಗೌರವಯುತವಾದ ಬದುಕು ಬೇಕು ನಮಗೆ, ಅದಕ್ಕೆ ನೀವು ವ್ಯವಸ್ಥೆ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೇನೆ. ಮೇಡಮ್, ನಿನ್ನೆ